ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿಕೊಂಡು ಇದು ತಿಂದ್ಬಿಟ್ಟು ಹೊರಡಬೇಕು. ನಮ್ಮ ಬಾಲ್ಕನಿಯಿಂದ ಝೂಮ್ ಹಾಕಿದ್ರೆ ಅಲ್ಲಿ ಬೀಚ್ ಇದೆ, ಬ್ಲ್ಯಾಕ್ ಸ್ಯಾಂಡ್ ಬೀಚು, ಅದಕ್ಕೂ ಹೋಗ್ತೀವಿ ಇವತ್ತು ಸಂಜೆ. ಆದರೆ ನಾವು ಇಲ್ಲಿ ಫಸ್ಟು ಇಂಡಾ ಕೆಫೆಗೆ ಬಂದಿದ್ದೀವಿ, ಅಂದರೆ ಸ್ವಲ್ಪ ಟಾಪ್ ವಿಸಿಟಿಂಗ್ ಪ್ಲೇಸ್ ಇತ್ತು ಅದಕ್ಕೆ. ಸೊ ಇದು ಮಾರ್ನಿಂಗ್ ವ್ಯೂ ಬ್ಲ್ಯಾಕ್ ಸ್ಯಾಂಡ್ ಬೀಚ್ದು. ಇದು ಫುಲ್ಲು ನಾರ್ತ್ ಕ್ಲಿಫ್. ನೈಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದಲ್ಲ ಅದೇ ಫುಲ್ಲು ನಾರ್ತ್ ಕ್ಲಿಫ್ದು ಶಾಪಿಂಗ್ ಸ್ಟ್ರೀಟ್. ಸ್ವಲ್ಪ ಬಾರ್ಗೇನ್ ಮಾಡೋಕ್ಕೆ ಬರಬೇಕು, ಇಲ್ಲಾಂದರೆ ಈಗ ಆಗ್ತಾಯಿದೆ. ಸೊ ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಬೀಚ್ ಇದೆ, ಬೀಚ್ ವ್ಯೂ. ಫ್ರೆಂಡ್ಸ್, ನಾವಿಲ್ಲೊಂದು ಕೆಫೆಗೆ ಬಂದಿದ್ದೀವಿ. ಕೆಫೆ ನೇಮ್ ಏನಿಲ್ಲ, ಈ ಥರ ಇದೆ. ಆದರೆ ಇದು ಫುಲ್ ಬಂದಿದೆಯಾ ಕವರ್ ಆಗಿದೆಯಾ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ನೋಡಿ. ಸೊ ಈ ಥರ ಇದೆ ವ್ಯೂ. ಈ ಕೆಫೆಯಲ್ಲಿ ಸ್ವಲ್ಪ ಅಫೋರ್ಡಬಲೇ ಇದೆ. ನಾವು ನಿನ್ನೆ ಹೋಗಿದ್ದು ಡಾರ್ಜಿಲಿಂಗ್ ಕೆಫೆಯಲ್ಲಿ ಅಷ್ಟು ಅಫೋರ್ಡಬಲ್ ಇರಲಿಲ್ಲ, ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇತ್ತು. ಬಟ್ ಇದು ಓಕೆ, ಚೆನ್ನಾಗಿದೆ. ಆ್ಯಂಡ್ ಇದು ಆಂಬಿಯನ್ಸ್ ಕೂಡ ಚೆನ್ನಾಗಿದೆ. ತೋರಿಸ್ತೀನಿ, ಮೆನ್ಯೂ ತೋರಿಸ್ತೀನಿ. ಇಲ್ಲಿ ಮಾಕ್ಟೇಲ್ಸ್ ಅಷ್ಟೇ ಇರೋದು, ಎಲ್ಲ ಅಫೋರ್ಡಬಲ್ಲಾಗೇ ಇದೆ. ಕ್ಲೋಸ್ ಅಷ್ಟೆ. ನಾವಿಲ್ಲಿ ಸದ್ಯಕ್ಕೆ ಪಾಸ್ತಾ, ಪಿನಾಕೊಲಾಡ ಮತ್ತು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ವಿ. ಬಂದಮೇಲೆ ಫುಡ್ ಹೇಗಿದೆ ಅಂತ ಹೇಳ್ತೀನಿ. ಅಫೋರ್ಡಬಲ್ಲಾಗೇ ಇದೆ. ಆ್ಯಂಡ್ ಇದು ಫುಲ್ಲು ನಾರ್ತ್ ಕ್ಲಿಫು. ಈ ಪ್ರಿವಿಯಸ್ ಕ್ಲಿಪ್ಸಲ್ಲೆಲ್ಲ ಏನು ನೋಡಿದ್ದೀರಾ, ಇದು ಫುಲ್ಲು ನಾರ್ತ್ ಕ್ಲಿಫು. ಸುಮಾರಷ್ಟು ಕೆಫೇಸ್ ಇದೆ. ಮಸ್ಟ್ ಟ್ರೈ ಕೆಫೇಸ್ ಅಂತ ಒಂದು 2-3 ಇದೆ. ಅದಕ್ಕೆ ವಿಸಿಟ್ ಮಾಡಿದ್ರೆ ಸಾಕು. ಇನ್ನು ಆಲ್ಮೋಸ್ಟ್ ಫುಡ್ಡು ಎಲ್ಲ ಚೆನ್ನಾಗೇ ಇರುತ್ತೆ. ಮೇನ್ ಥಿಂಗ್ ಆ್ಯಂಬಿಯನ್ಸ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕ್ಲಿಫ್ ಮುಂದೆ ಬೀಚ್ ವ್ಯೂ ಅಷ್ಟೇ, ಇಲ್ಲಿ ಇಳ್ಕೊಂಡು ಹೋಗೋಕ್ಕಾಗಲ್ಲ. ಬೀಚ್ಗೆ ಇಳ್ಕೊಂಡು ಹೋಗೋದು ಸಪ್ರೇಟ್ ಸ್ವಲ್ಪ ಮುಂದೆ ಇರುತ್ತೆ. ಆ್ಯಂಡ್ ಇಲ್ಲಿಂದ ಸೌತ್ ಕ್ಲಿಫು ಒಂದು 2.5 ಕಿಲೋಮೀಟರ್ಸ್ ಏನೋ ಇದೆ. ಸೌತ್ ಕ್ಲಿಫು ಅಷ್ಟೇ. ಈ ಬೀಚಿನ ಆ ಕಡೆ ವ್ಯೂ. ನಾವು ಅಲ್ಲಿ ಹೋಗಬೇಕು, ಆದರೆ ನಾಳೆ ಕವರ್ ಮಾಡೋಣ ಅಂತ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಸೇಮೇ ಇರುತ್ತೆ. ಶಾಪಿಂಗ್ ಸ್ಟ್ರೀಟ್ ಥರ ಇದೇ ಥರನೇ ಇರುತ್ತೆ, ಮತ್ತು ಆ ಕಡೆ ಬೀಚ್ ವ್ಯೂ ಥರನೇ ಇರುತ್ತೆ. ಅದಕ್ಕೆ ಆದರೆ ಟೈಮ್ ಆದರೆ ಹೋಗ್ತೀವಿ, ಅಂದರೆ ಇಲ್ಲ. ಸೊ ನಮ್ಮದು ಇವತ್ತು ನೆಕ್ಸ್ಟು 4 o'clock ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಕಯಾಕಿಂಗ್ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ವಿ. ಇವತ್ತು ಪ್ರೀ ಬುಕ್ ಮಾಡ್ಕೋಬೇಕು. 600 rupees ಪರ್ ಪರ್ಸನ್ ಬಿದ್ದಿದೆ. ಸೊ 1200 ಆಯಿತು. ಅದರಲ್ಲಿ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತಾರೆ ಏನು ನೆನ್ಪು ಮಾಡ್ಕೊಂಡು ಒಂದು ನಿಮಿಷ ಅವಳಿಗೆ ಮರ್ತೋಗಿದೆ, ಚೆಕ್ ಮಾಡಿ ಹೇಳ್ತೀನಿ. ಅಂದರೆ ಎಲ್ಲ ಮೆಸೇಜ್ ಕಳಿಸಿದ್ರು, ಅಂದರೆ ನಮಗೊಂದು ಕಾಂಟ್ಯಾಕ್ಟ್ ಇತ್ತು. ಅವ್ರ ಡೀಟೇಲ್ಸ್ ಬೇಕು ಅಂತ ಅಂದರೆ ಹೇಳಿ ಕಮೆಂಟ್ ಮಾಡ್ತೀನಿ. ಅವ್ರು ಕಾಂಟ್ಯಾಕ್ಟ್ ಎಲ್ಲರೂ 3,000-3,500 ಈ ಥರ ಎಲ್ಲ ಹೇಳಿದ್ದಾರೆ. ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿದವರು 600 rupees ಪರ್ ಹೇಳಿದ್ರು. ಅದನ್ನು ನೀನು ಹೇಳ್ತೀನಿ. Itikara River, Bat Island, Narrow Canals, Migratory Bird Location, Mangrove Arches, Mangrove Tunnel, it is longest tunnel in Kerala, Private Island, Water Walking Area ಅಂತ ಇದೆ, Parwood Lake ಮತ್ತು ಸನ್ಸೆಟ್ ಲೊಕೇಶನ್. ಸೊ ಇಷ್ಟು ಪ್ಲೇಸಸ್ಸನ್ನು ಕವರ್ ಮಾಡ್ತಾರೆ. ಅಂದರೆ ಒಂದೇ ಕಡೆ ಇರುತ್ತೆ ಅದು. ಇದು ಕಾಕಿಂಗು ಮತ್ತು ಬೋಟಿಂಗು ಇನ್ಕ್ಲೂಡೆಡ್. ಅಲ್ಲಿ ಯಾವ ಥರ ಅಂತ ನಾವು ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಆ್ಯಂಡ್ ಅಕೇಶನ್ ಬಂದಿರೋದು ಈ ಸತಿ ವರ್ಕಲ್ಲಾಗಿ ನನ್ನ ಬರ್ಡೇ. ಮೇಡಮ್ ಅವ್ರು ವಿಶ್ ಮಾಡಿಲ್ಲ, ವೀಡಿಯೋದಲ್ಲಿ ವಿಶ್ ಮಾಡಿ ಹಿಂಗೆ ಫಾರ್ಮಲಾಗಿ ವಿಶ್ ಮಾಡ್ತಾ ಇದ್ದಾರೆ. ಬರ್ತ್ಡೇ ಗಿಫ್ಟ್ ಟ್ರಿಪ್ಪೇ ಕರ್ಕೊಂಡ್ಬಂದಿದ್ದೀನಿ. ಸೊ ನನ್ನ ಬರ್ಡೇ ಗಿಫ್ಟೇ ಟ್ರಿಪ್ಪು, ವರ್ಕಲ್ಲ ಟ್ರಿಪ್ಪು. ಅದೇ ಅಕೇಶನಿಗೆ ಬಂದಿರೋದು. ಏನು ಹೇಳಕ್ಕಂದ್ರೆ ಕೇಕ್ ಕಟ್ ಮಾಡಿಸಿದ್ದೀನಿ. ಪರವಾಗಿಲ್ಲ, ನಾವು ವಿ ಆರ್ ಅಡಲ್ಟ್ಸ್, ಕೇಕ್ ಎಲ್ಲ ಬೇಡ. ಬಾಯ್. ನೆಕ್ಸ್ಟ್ ಫುಡ್ ಹೆಂಗಿದೆ ಅಂತ ನೆಕ್ಸ್ಟ್ ತೋರಿಸ್ತೀವಿ. ಆ್ಯಂಡ್ ಇನ್ನೊಂದು ಹೇಳಕ್ಕೆ ಏನು ಮರ್ತೆ ಅಂದರೆ ಇಲ್ಲಿ ತುಂಬ ಹ್ಯುಮಿಡಿಟಿ. ಇವೊಂದು ನಾವು ನವಂಬರಲ್ಲಿ ಬಂದಿದ್ದು ಕೂಡ ಹ್ಯುಮಿಡಿಟಿ ಜಾಸ್ತಿ ಇದೆ, ಬಿಸಿಲು ತುಂಬ ಜಾಸ್ತಿ ಇದೆ, ಸಖತ್ತು ಟೆಂಪ್ರೇಚರ್ ಜಾಸ್ತಿ ಇದೆ. ಫುಲ್ಲು ಸೆಕೆ ಆಗುತ್ತೆ. ನಡೆದಾಡುವಾಗ ತುಂಬ ಟಯರ್ಡ್ ಕೂಡ ಆಗುತ್ತೆ, ತುಂಬ ಡಿಹೈಡ್ರೇಟ್ ಆಗ್ತೀವಿ. ಆ್ಯಂಡ್ ಚೆನ್ನಾಗಿ ನೀರು ಕುಡಿಬೇಕು. ಹೌದು, ಚೆನ್ನಾಗಿ ನೀರು ಕುಡಿಬೇಕು. ನಾವು ಮಾಡಿರೋ ಬರ್ಡೇ ಪ್ಲೇಸಸಲ್ಲಿ ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀವಿ ಚಂದು? ಔಟ್ ಆಫ್ 10. ಈಗ ಗೋವಾ, ಜೈಪುರ್ ಮತ್ತು ಇದು ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಆಗುತ್ತೆ.
ಗೋವಾ ಜೈಪುರ ಕಂಪೇರ್ ಮಾಡಿದ್ರೆ ಇದು 6 ಅಷ್ಟೇನಾ? ಹೌದು, ಆ್ಯಕ್ಚುಲಿ ಅಷ್ಟೇ. ವರ್ಷದ ಇನ್ನೊಂದು ಸುಮ್ಮನೆ ಓಡಾಡಬೇಕಷ್ಟೇ. ಅದನ್ನು ಬಿಟ್ಟು ಏನೋ ತುಂಬ ನೋಡೋ ಅಂಥ ಸ್ಪಾಟ್ಸು ಏನೂ ಅಷ್ಟಿಲ್ಲ. ಬೀಚ್ ಎಂಜಾಯ್ ಮಾಡಬೇಕು, ಬಟ್ ಬೀಚ್ ಹತ್ರ ನಾನು ಇನ್ನೂ ಹೋಗಿಲ್ಲ. ಹಾಂ, ಬೀಚ್ ಎಂಜಾಯ್ ಮಾಡಬೇಕು. ಇಷ್ಟು ತುಂಬ ಬಿಸಿಲು, ಹಂಗೆ ಬೀಚ್ ಎಂಜಾಯ್ ಮಾಡ್ಬೋದು ಅಂದರೆ ಗೋವಾ ವಿ ಕ್ಯಾನ್ ಪ್ರಿಫರ್ ಸೌತ್ ಗೋವಾನೇ ಅಂತ ನಮಗೆ ಅನಿಸುತ್ತೆ. ಬಟ್ ಒನ್ ಟೈಮ್ ಬರಬಹುದು, ಯಾರಾದರೂ ಈ ಕಡೆ ಇಂಟ್ರೆಸ್ಟ್ ಇರೋರು. ಗ್ರೀನರಿ ಮಧ್ಯ ಬೀಚ್ ಅನ್ನೋ ಥರ ಇದ್ದರೆ ಬರ್ಬೋದು. ಬೀಚ್ ಚೆನ್ನಾಗಿದೆ. ಹೌದು, ಒಂದು ನಿಮಿಷ ತೋರಿಸ್ತೀನಿ. ಎಲ್ಲ ಆಲ್ಮೋಸ್ಟ್ ಕೆಫೆಸು ಇದೇ ಥರ ಬೀಚ್ ವ್ಯೂವಲ್ಲೇ ಇರುತ್ತೆ. ನೋಡಿಕೊಂಡು ಯಾವುದು ಚೆನ್ನಾಗಿರುತ್ತೆ ನೋಡ್ಕೊಂಡು ಆಂಬಿಯನ್ಸ್ ಹೋಗ್ಬೋದು. ನಾವು ಪಾಸ್ತಾ ಆರ್ಡ್ರ್ ಮಾಡಿದ್ವಿ. ಸುಡ್ತಾ ಇದೆ, ಅದಕ್ಕೇನಂತ ಟೇಸ್ಟ್ ಹೆಂಗಿದೆ? ಓಕೆ, ಟೂ ಗುಡ್ ಏನಲ್ಲ, ಟೂ ಗುಡ್ ಟೂ ಬ್ಯಾಡ್ ಏನಲ್ಲ, ಪ್ರೈಸಿಗೆ ಬರ್ತಾ ಇದೆ. ಅಲಾಂಗ್ ವಿತ್ ಪಾಸ್ತಾ ಒಂದು ಮಾಕ್ಟೈಲು ಪಿನಾಕೊಲಾಡ ಮಾಡಿದ್ದೀವಿ, ಪೈನಾಪಲ್ ಜ್ಯೂಸು, ಇನ್ನೊಂದು ಕೋಲ್ಡ್ ಕಾಫಿ. ಟೇಸ್ಟ್ ಹೆಂಗಿದೆ ಕೇಳ್ತೀವಿ. ಆ್ಯಕ್ಚುಲಿ ಈ ಡ್ರಿಂಕು 200, ಕೋಲ್ಡ್ ಕಾಫಿ ಕೂಡ 200. ನನಗೆ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಿಮಗೆ ಚೆನ್ನಾಗಿದೆ. ಓಕೆ, ನನಗೆ ಈ ಡ್ರಿಂಕ್ ಪಿನಾಕೊಲಾಡ ಮತ್ತು ತುಂಬ ಚೆನ್ನಾಗಿದೆ. 200 ರುಪೀಸ್ಗೆ ಮಸ್ತ್ ಡ್ರಿಂಕ್ ಇದೆ ಇದು. ಚೆನ್ನಾಗಿದೆ. ಐ ಲವ್ ಮ್ಯಾಂಗ್ರೋ ಮೆಮೊರೀಸ್ ಅಡ್ವೆಂಚರ್ ಅಂತ ಹೇಳಿಬಿಟ್ಟು ಇಲ್ಲಿ ಕಾಯಕಿಂಗಿಗೆ ನಾವು ಬಂದಿರೋದು. ನಂದೇ ಕೊಡು. ಸೊ ಇಲ್ಲಿ ಈ ಥರ ಡೀಟೇಲ್ಸ್ ಎಲ್ಲ ಫಸ್ಟು ಫಿಲ್ ಮಾಡಬೇಕು. ಡೀಟೇಲ್ಸ್ ಫಿಲ್ ಮಾಡಿ ಸೊ ಇದೇ ಆ ಪ್ಲೇಸು. Yes, yes. We love kayaking. We love kayaking. Let's go. अरे भाई अलग अलग लैंग्वेज में बोलो भाई. पहले तमिल बोलो भाई. We love kayaking is Tamil. আমরা কায়াকিং ভালোবাসি. আমরা কায়াকিং ভালোবাসি. हमको कायाकिंग अरे यार पसंद है. ഞങ്ങൾക്ക് കയാക്ക് ഇഷ്ടമായി. കയാക്കിങ് ഞങ്ങൾക്ക് ഇഷ്ടമായി. അങ്ങനെ മലയാളത്തിൽ പറയാൻ അറിയാവോ? ಸೊ ನಾವು ಮತ್ತೆ ಈ ಕಡೆ ನಾರ್ತ್ ಕ್ಲಿಫ್ ಕಡೆ ಬಂದಿದ್ವಿ. ಅಂದರೆ ನಾವು ಪ್ರೀವಿಯಸ್ ಇದರಲ್ಲಿ ನೋಡಿದ್ರಲ್ವ, ಇಬ್ಬರು ಫ್ರೆಂಡ್ಸ್ ಆಗಿದ್ರು. ಅದರಲ್ಲಿ ಒಬ್ರದ್ದು ಬ್ರೈಡ್ ಟು ಬಿ ಸೆಲೆಬ್ರೇಷನ್ ಮಾಡಲಿಕ್ಕಿತ್ತು. ಅದಕ್ಕೆ ಒಂದು ಕೆಫೆಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಮುಂದೆ ಹೋಗೋಣ ಅಂತ ವಿ ಆರ್ ಗೋಯಿಂಗ್. ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಸೆಲೆಬ್ರೇಷನ್ಸ್ಗೆ ಅಂತ ಅರೇಂಜ್ ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ಬೀಚ್ ಇದೆ, ವೇವ್ಸ್ ಎಲ್ಲ ಬರ್ತಾ ಇದೆ ನೋಡಿ. ಸೊ ಇಲ್ಲೊಂದು ಕೆಫೆ ಇದೆ. ಇಲ್ಲಿ ಕತ್ಲಿರೋ ಕಾರಣ ಏನೂ ಕಾಣಿಸ್ತಾ ಇಲ್ಲ. ನಮ್ಮ ರೆಸಾರ್ಟಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಹೆಂಗಿದೆ ಏನು ಕತೆ, ಸ್ವಿಮ್ಮಿಂಗ್ ಮಾಡೋಣ ಅಂತ ಹಾಗೆ ಬಂದಿದ್ವಿ. ಇದು 3rd ಡೇ ಮಾರ್ನಿಂಗ್. ಸೊ ಇದು ಕಪಿಲ್ ಬೀಚು. ಇಲ್ಲಿ ಲೆಫ್ಟಲ್ಲಿ
ರಿವರ್ ಇದೆ, ರೈಟಲ್ಲಿ ಬೀಚ್ ಇದೆ. ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಬೀಚ್. ಓಕೆ, ಸಾರಿ, ಇದು ರಿವರ್ ಅಲ್ಲ, ಲೇಕ್. ಆ್ಯಂಡ್ ಅಲ್ಲಿಂದ ಆಲ್ಮೋಸ್ಟ್ ಒಂದು 1 hour ಮತ್ತೆ ಸಿಟಿ ಸೈಡ್ ಬಂದು ನಾವು ನೆಕ್ಸ್ಟ್ ಹೋಗಿದ್ದು ಮೋಸ್ಟ್ ಟಾಪ್ ವಿಸಿಟೆಡ್ ಕೆಫೆ ಸರ್ವ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಈ ಕೆಫೆ ತುಂಬಾ ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ಅಂತ ಹೇಳ್ತಾರೆ. ಆ್ಯಂಡ್ ಆ್ಯಸ್ ಯೂಶಲ್ ಹಾಗೆ ಇದೆ, ಕ್ಲಿಫ್ ಮೇಲ್ಗಡೆನೇ ಇರೋದ್ರಿಂದ ವ್ಯೂ ಎಲ್ಲನೂ ಆಗಲಿ ತುಂಬ ಚೆನ್ನಾಗಿದೆ. ಅಲ್ಲಿಂದ ಕೆಳಗೆ ಇಳಿದೋಗೋಕ್ಕೆ ಕೂಡ ಈ ಕೆಫೆಯಿಂದ ಜಾಗ ಇದೆ. ಸೊ ಬೀಚಿಗೆ ಹಾಗೆ ಡೈರೆಕ್ಟ್ ಹೋಗ್ಬೋದು. ಸೊ ಈವನ್ ಫುಡ್ ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ಆ್ಯಂಡ್ ಅಗೇನ್ ನಿಮಗೆ ಆಲ್ಮೋಸ್ಟ್ ವರ್ಕಲಾದಲ್ಲಿ ಸೌತ್ ಕ್ಲಿಫ್ ಆಗಿದ್ರು ಓಕೆ, ನಾರ್ತ್ ಕ್ಲಿಫ್ ಆಗಿದ್ರು ಓಕೆ, ಕೆಫೆ ಸ್ವಲ್ಪ ಫುಡ್ ಕಾಸ್ಟೇ ಇದೆ. ಬಟ್ ಈ ಕೆಫೆಯಲ್ಲಿ ಟೇಸ್ಟ್ ವೈಸು ಚೆನ್ನಾಗಿತ್ತು, ವೀವ್ಸ್ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು. ಬಟ್ ಟೀ ಕಾಫಿ ಮಾತ್ರ ಚೆನ್ನಾಗಿರಲ್ಲ, ಯಾರು ತೊಗೋಬೇಡಿ. ಸೊ ನಮಗೆ 6ಗೆ ವರ್ಕಲಾ ಜಂಕ್ಷನಿಂದ ಬಸ್ ಇದೆ. ಸೊ ನಾವು ಅದಕ್ಕೆ ಇಲ್ಲೇ ಲೋಕಲ್ ಆಟೋ 150ಗೆ ಮಾತಾಡಿಕೊಂಡು ಹೊರಡ್ತಾ ಇದ್ದೀವಿ. ವರ್ಕಲಾ ಜಂಕ್ಷನ್ನಿಂದ ನಮಗೆ ಬ್ಯಾಂಗ್ಳೂರಿಗೆ ಬಸ್ ಇರೋದು. ಸೊ ಪ್ರಾಬಬ್ಲಿ ಮಾರ್ನಿಂಗ್ ಒಂದು 9 ಆಗುತ್ತೆ ಅನಿಸುತ್ತೆ ರೀಚ್ ಆಗಲಿಕ್ಕೆ. ಸೊ ಇಷ್ಟೇ, ನಾವು ಬಸ್ಸಿಗೆ ಬೋರ್ಡ್ ಆದ್ವಿ. ಇನ್ನು 12-13 hours ಜರ್ನಿ ಇದೆ. ಸೊ ಅಂಟಿಲ್ ನೆಕ್ಸ್ಟ್ ಟ್ರಿಪ್, ಬಾಯ್ ಬಾಯ್ ವರ್ಕಲಾ.